ಎಸ್ ಒಂದು ಕಡೆ ಶಿವಮೊಗ್ಗ ಇನ್ನೊಂದು ಕಡೆ ಆಳ್ವಾಸ್ ನಡುವಿನ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ. ಮುಂದಿನ ಸ್ಪರ್ಧೆಗಳಿಗೆ ಆಳ್ವಾಸ್ ವಿವಿಧವಾಗಿ ಮೂಡಿಗೆರೆ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ ಸಿದ್ಧತೆಯಲ್ಲಿದೆ. ಆರಂಭವಾಗಿದೆ ಸ್ಪರ್ಧೆಗಳು. ಆಳ್ವಾಸ್ ನಮ್ಮ ಕೇಂದ್ರವಾಗಿ ಆರಂಭ ದಾಳಿ. ಬೋನಸ್ ನೊಂದಿಗೆ ಕತ್ತಿಗಳು ಆರಂಭವಾಗಿದೆ. ಆಳ್ವಾಸ್ ಶಿವಮೊಗ್ಗದ ಪರವಾಗಿ ಆರಂಭಿಕ ದಾಳಿಗಳೊಂದಿಗೆ ಯಶಸ್ವಿಯ ತಡೆಗೋಡ. ಆಳ್ವಾಸ್ ಪರವಾಗಿ ಮತ್ತೆ ಪ್ರಬಲ ಶಕ್ತಿಗಳೊಂದಿಗೆ ಚುರುಕಿನ ಪಾದಚರಣೆಯ ದಾಳಿ. ಸ್ಪಷ್ಟತೆಯ ಸಮಯಗಳ ಪರಿಪೂರ್ಣತೆಗಳ ಲಾಭಗಳೊಂದಿಗೆ ಶಿವಮೊಗ್ಗದ ಪರವಾಗಿ ಯಶಸ್ವಿಯ ತಡೆಗೋಡೆಗಳೊಂದಿಗೆ ಐವರ ಡಿಫೆಂಡರ್ಗಳ ಮುಖೇನವಾಗಿ ಆಳ್ವಾಸ್ ಪರವಾಗಿ ದಾಳಿ. ಯಶಸ್ವಿಯ ದಾಳಿಗಳೊಂದಿಗೆ ಕತ್ತಿಗಳ ಮುನ್ನಡೆಗಳೊಂದಿಗೆ ಆಳ್ವಾಸ್ ಮುನ್ನಡೆಯಲ್ಲಿದೆ. ಯಶಸ್ವಿಯ ಟ್ಯಾಕಲ್ಗಳು ತಡೆಗೋಡೆಯಲ್ಲಿ ಯಶಸ್ವಿಯ ಆಳ್ವಾಸ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆಳ್ವಾಸ್ ಪರವಾಗಿ ದಾಳಿ. ಪ್ರಸ್ತುತ ಅಂಕಗಳ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡಬಿದಿರೆ ಮುನ್ನಡೆಯಲ್ಲಿದೆ. ವಿರಾಮದ ಕೋರಿಕೆಯ ಸ್ಪರ್ಧೆಗಳೊಂದಿಗೆ 4-0 ಸ್ಪರ್ಧೆ 4-0 5-5-0. ಉದ್ಘೋಷಕರು ಶ್ರೀಯುತ ವಿಜೇತ ರೇಜಿಕರ್ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬನ್ನಿ. ವಿನೋದ್ರವರ ಸೂಚನೆಗಳ ಮೇರೆಗೆ ಮತ್ತೆ ಸ್ಪರ್ಧೆಗಳು ಆರಂಭಗೊಂಡಿದೆ. ಆಳ್ವಾಸ್ ವಿರುದ್ಧವಾಗಿ ಶಿವಮೊಗ್ಗ ತಂಡದ ಕಪ್ತಾನ ನಾಯಕಿಗೆ ಓರ್ವರಿಗೆ ಮಾತ್ರ ಅವಕಾಶವಿರುತ್ತವೆ. ಗಮನದಲ್ಲಿಟ್ಟುಕೊಳ್ಬೇಕು ಎರಡೂ ತಂಡಗಳು ಕೂಡ.
ಯಶಸ್ವಿಯ ದಾಳಿಗಳೊಂದಿಗೆ ಅವಳಿ ಅಂಕಗಳ ಲಾಭದಲ್ಲಿ ಏಕಾಂಗಿಯ ಹೋರಾಟದಲ್ಲಿ ಶಿವಮೊಗ್ಗ ಒಂದು ಕಡೆಯಾದರ 10 ಕಡೆಯಲ್ಲಿ ಆಳ್ವಾಸ್ ಮೂಡುಬಿದ್ರೆ. ಮುಂದಿನ ಸ್ಪರ್ಧೆಗಳಿಗೆ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆಯ ವಿರುದ್ಧವಾಗಿ ಅದ್ವಿತೀಯ ಎದುರಾಳಿ ತಂಡ ಆಳ್ವಾಸ್ ವಿದ್ಯಾಸಂಸ್ಥೆ ಮೂಡುಬಿದ್ರೆ. ಆಲೌಟಿನ ಪರಿಪೂರ್ಣತೆಗಳೊಂದಿಗೆ 10-0 ಸ್ಪರ್ಧೆ 10-0 ಇನ್ ಫೇವರ್ ಆಫ್ ಆಳ್ವಾಸ್. ಮುಂದಿನ ಉದ್ಘೋಷಣೆಯಲ್ಲಿ ಬದಲಾವಣೆಗಳೊಂದಿಗೆ ಆತ್ಮೀಯರಾಗಿರುವಂತಹ ಶ್ರೀಯುತ ವಿಜೇತ್ ನೇಜುಕಾರ್ ನಮ್ಮ ಜೊತೆ ಸಹಕರಿಸಲಿದ್ದಾರೆ. ಇಲ್ಲಿಗೆ ತನಕ ವೀಕ್ಷಕ ವಿವರಣೆಯಲ್ಲಿ ಸಹಕರಿಸಿದಂತಹ ಸಂದೇಶ್ ಉಪ್ಪಿನಂಗಡಿ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಪ್ರಸ್ತುತ ಒಳಭಾಗದಲ್ಲಿ ಆಳ್ವಾಸ್ ತಂಡದ ವಿರುದ್ಧವಾಗಿ ಶಿವಮೊಗ್ಗ ತಂಡಗಳ ಮಧ್ಯೆ ಸಾಗಿ ಬರ್ತಾ ಇದೆ. ಕೂಟದ ಪ್ರಬಲ ತಂಡದ ವಿರುದ್ಧವಾಗಿ ಪ್ರಸ್ತುತ ಶಿವಮೊಗ್ಗ ಸ್ಪರ್ಧೆಯಲ್ಲಿರುವಂತೆ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯ ನಿರೀಕ್ಷೆಯಲ್ಲಿ ಆಳ್ವಾಸ್ ಇರುವಂತೆ ನಿರಂತರವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿರುವಂತಹ ಆಳ್ವಾಸ್ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಶಿವಮೊಗ್ಗ ನೋಡಿ. ಅದೇ ರೀತಿ ಮುಂದಿನ ಸ್ಪರ್ಧೆಗೆ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ತಂಡದ ವಿರುದ್ಧವಾಗಿ ಆಳ್ವಾಸ್ ಈ ತಂಡಗಳು ಸಜ್ಜಾಗಿರಬೇಕು. ಗಮನಿಸಿಕೊಳ್ಳಿ, ಮುಂದಿನ ಸ್ಪರ್ಧೆಗೆ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ತಂಡದ ವಿರುದ್ಧವಾಗಿ ಆಳ್ವಾಸ್ ತಂಡಗಳು ಸಜ್ಜಾಗಿರುವಂತೆ ಆಳ್ವಾಸ್ ಈ ತಂಡಗಳು ಆ ನಂತರದ ಪಂದ್ಯಗಳು ಲೀಗ್ ಹಂತದಲ್ಲಿ ಸಾಗಲಿಕ್ಕಿದೆ. ಈಗಾಗಲೇ ಸಂಘಟಕರು ಅದೇ ರೀತಿ ತೀರ್ಪುಗಾರರ ತೀರ್ಮಾನದಂತೆ ಮುಂದಿನ ಪಂದ್ಯದ ನಂತರ ಸೆಮಿಫೈನಲ್ ಹಂತಕ್ಕೇರಿದಂತಹ 4 ತಂಡಗಳ ಮಧ್ಯೆ ಲೀಗ್ ಮಾದರಿಯಲ್ಲಿ ಪಂದ್ಯಗಳು ಮುಂದುವರಿಸಲಿಕ್ಕಿದೆ. ಪ್ರಸ್ತುತ ಒಳಭಾಗದಲ್ಲಿ ಆಳ್ವಾಸ್ ಬೃಹತ್ ಮುನ್ನಡೆಯನ್ನು ಸಾಧಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದುವರಿಸಿಕೊಳ್ಳುತ್ತ ಪಂದ್ಯದಲ್ಲಿ ಬೋನಸ್ನೊಂದಿಗೆ ಆರು ಜನ ಡಿಫೆನ್ಸ್ಗಳ ಮಧ್ಯೆ ಒಳಭಾಗದಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. ಪ್ರಸ್ತುತ ಉಜಿರೆ ಕಬಡ್ಡಿ ಉತ್ಸವ 2024ರ ದ್ವಿತೀಯ ದಿನದ ಹಂತದಲ್ಲಿ ಮಹಿಳಾ ವಿಭಾಗದ ಕಬಡ್ಡಿಯ ಕಲರವಗಳು ಮುಂದುವರಿಸಿಕೊಳ್ಳುತ್ತಾ ಪ್ರಸ್ತುತ ಶಿವಮೊಗ್ಗ ದರದಿ ಆಳ್ವಾಸ್ ತಂಡಗಳ ಮಧ್ಯೆ ಮಧ್ಯಂತರ ವಿರಾಮದ ಅವಧಿಯಲ್ಲಿದ್ದಾವೆ. ಮೊದಲ ಅರ್ಧದ ಮುಕ್ತಾಯದ ಅವಧಿಯಲ್ಲಿ ಅಂತರದಲ್ಲಿ ಬಹಳಷ್ಟು ಏರಿಕೆಯನ್ನು ಕಂಡುಕೊಂಡಿದೆ. ಆಳ್ವಾಸ್ ಪ್ರಬಲ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಮುಂದಿನ ಸ್ಪರ್ಧೆಗೆ ತಯಾರಾಗಿರಬೇಕು. ಮೇಧಾ ಸ್ಪೋರ್ಟ್ಸ್ ಕ್ಲಬ್ ತಂಡದ ವಿರುದ್ಧವಾಗಿ ಆಳ್ವಾಸ್ ಈ ತಂಡಗಳು ಸಜ್ಜಾಗಿರುವಂತೆ (22-2) ಮುಖೇನವಾಗಿ ಆಳ್ವಾಸ್ ಪ್ರಬಲ ಮುನ್ನಡೆಯಲ್ಲಿದೆ. 22-2 ಬರೋಬ್ಬರಿ 20 ಅಂಕಗಳ ಮುನ್ನಡೆಯಲ್ಲಿದೆ ಆಳ್ವಾಸ್.
ನಿನ್ನೆ ಬೆಳಗಿನ ಜಾವ ಆರಂಭಗೊಂಡಂತಹ ಉಜಿರೆ ಕಬಡ್ಡಿ ಉತ್ಸವ 2024ರ ಮೊದಲ ದಿನದಲ್ಲಿ ಪ್ರೌಢಶಾಲಾ ಬಾಲಕರ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಅದ್ಭುತ ಕಬಡ್ಡಿಯ ಕಲರವಗಳು ಮುಂದುವರಿಸಿಕೊಂಡು ಪ್ರಸ್ತುತ ದ್ವಿತೀಯ ದಿನದ ಅವಧಿಯಲ್ಲಿದ್ದಾವೆ. ಪ್ರಾರಂಭಿಕ ಹಂತವಾಗಿ ಮಹಿಳಾ ವಿಭಾಗದ ಸ್ಪರ್ಧೆಗಳು ಮುಂದುವರಿಸಿಕೊಂಡು ಸಂಜೆಯ ಸಮಯ 60 kg ವಿಭಾಗದ ಪುರುಷರ ಅದ್ಭುತ ಕಬಡ್ಡಿಯ ಕಲರವಗಳು ಈ ಮೈದಾನದಲ್ಲಿ ಸಾಗಿ ಬರಲಿಕ್ಕೆ ವೀಕ್ಷಕರ. ದೂರದ ತಮಿಳುನಾಡು ಹರಿಯಾಣದ ಪ್ರತಿಭೆಗಳು ಸಂಜೆ ಸುಮಾರು 4 ಗಂಟೆಯ ಆಸುಪಾಸಿನಲ್ಲಿ ಉಜಿರೆಯ ಕಡೆಗೆ ಧಾವಿಸಲಿಕ್ಕಿದ್ದಾರೆ. ಉದಯೋನ್ಮುಖ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮುಂದುವರಿಸಿಕೊಂಡಂತಹ ದಾಳಿಗಳು ಆಹಾ ಬಹಳಷ್ಟು ಭದ್ರವಾಗಿದೆ. ಭದ್ರಕೋಟೆ ಆಳ್ವಾಸಿನದು 4 ಡಿಫೆನ್ಸ್ಗಳ ಮಧ್ಯೆ ಪ್ರಸ್ತುತ ದಾಳಿಯಲ್ಲಿ ಆಳ್ವಾಸ್ ಪರವಾಗಿದೆ. ಯಶಸ್ವಿಯ ಟ್ಯಾಕಲ್ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವ ಧಾವಂತದಲ್ಲಿ ಆಳ್ವಾಸ್ ಇರುವಂತೆ ಮುಂದಿನ ಸ್ಪರ್ಧೆಗೆ ಸಜ್ಜಾಗಿರಬೇಕು. ಆಳ್ವಾಸ್ ಈ ತಂಡದ ವಿರುದ್ಧವಾಗಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು ಸಜ್ಜಾಗಿರುವಂತೆ ಕರೆಗಳನ್ನು ರವಾನೆ ಮಾಡಿಕೊಳ್ಳುತ್ತಾ ಇದ್ದಾವೆ. ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಂಡಿದೆ ಪಂದ್ಯದಲ್ಲಿ ಪ್ರಬಲ ಹಿಡಿತವನ್ನು ಸಾಧಿಸಿಕೊಂಡಿದೆ. ಉಜಿರೆ ಕಬಡ್ಡಿ ಉತ್ಸವಕ್ಕೆ ವಿಘ್ನೇಶನ ಆಗಮನಗೊಂಡಿದೆ. ಸ್ವಾಗತಗಳು. ಕೊನೆಯ 5 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. ನೋಡಿ, ಸ್ಪರ್ಧೆಗೆ ಕರೆಗಳನ್ನು ರವಾನೆ ಮಾಡಿಕೊಳ್ಳುತ್ತಾ ಇದ್ದಾವೆ ಮೇಧಾ ಸ್ಪೋರ್ಟ್ಸ್ ಕ್ಲಬ್. ಅದೇ ರೀತಿ ಆಳ್ವಾಸ್ ಎ ತಂಡಗಳು ಮುಂದಿನ ಸ್ಪರ್ಧೆಗೆ ಸಜ್ಜಾಗಿರಬೇಕು, ಗಮನಿಸಿಕೊಳ್ಳಿ. ವಿರಾಮದ ಅವಕಾಶಗಳನ್ನು ಪಡೆದುಕೊಂಡಂತೆ ಬದಲಿ ಆಟಗಾರರ ಸೇರ್ಪಡೆಯನ್ನು ಕಂಡುಕೊಂಡಿದ್ದ ತಂಡಗಳು ಪ್ರಸ್ತುತ ಒಳಭಾಗದಲ್ಲಿ ಆಳ್ವಾಸ್ ಅದೇ ರೀತಿ ಶಿವಮೊಗ್ಗ ತಂಡಗಳ ಮಧ್ಯ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ನಿನ್ನೆಯ ದಿವಸ ರಾಜ್ಯದ ಉದ್ದಗಲದಿಂದಲೂ ಕಬಡ್ಡಿಯ ಪ್ರತಿಭೆಗಳು ಆಗಮಿಸಿದರೆ ಪ್ರಸ್ತುತ ಈ ದಿನ ರಾಷ್ಟ್ರದ ಉದ್ದಗಲದಿಂದಲೂ ಕೂಡ
ಕಬಡ್ಡಿಯ ಪ್ರತಿಭೆಗಳು ಆಗಮಿಸುವಂತಹ ನಿಟ್ಟಿನಲ್ಲಿ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. ಆಳ್ವಾಸ್ ಮುನ್ನಡೆಯಲ್ಲಿರುವಂತೆ 5 ಡಿಫೆನ್ಸ್ಗಳು ಬೋನಸ್ ಇಲ್ಲದಿರುವಂತಹ ಸಂದರ್ಭದಲ್ಲಿ ಪ್ರಸ್ತುತ ಒಳಭಾಗದಲ್ಲಿ ಪಂದ್ಯ ಮುಂದುವರಿಸಿಕೊಂಡಿದೆ. ಸಾವಿರಾರು ಪ್ರತಿಭೆಗಳಿಗೆ ಅವಕಾಶಗಳನ್ನು ದಾರಿ ಎರೆದಂತಹ ಆಳ್ವಾಸ್ ಪ್ರಸ್ತುತ ಒಳಭಾಗದಲ್ಲಿ ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. ತಯಾರಾಗಿರಿ ಆಳ್ವಾಸ್ ಅದೇ ರೀತಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು ತಯಾರಾಗಿರಬೇಕು, ಗಮನಿಸಿಕೊಳ್ಳಿ. ಆಳ್ವಾಸ್ ಅದೇ ರೀತಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು ತಯಾರಾಗಿರಬೇಕು ಮುಂದಿನ ಸ್ಪರ್ಧೆಗೆ. ಆನಂತರದ ಸ್ಪರ್ಧೆಗಳು ಲೀಗ್ ಹಂತದಲ್ಲಿ ಸಾಗಿ ಬರಲಿಕ್ಕಿವೆ, ಗಮನಿಸಿಕೊಳ್ಳಬೇಕು. ಸೆಮಿಫೈನಲ್ ಹಂತಕ್ಕೇರಿದಂತಹ 4 ತಂಡಗಳ ಮಧ್ಯೆ ಮುಂದಿನ ಹಂತಗಳಲ್ಲಿ ಲೀಗ್ ಮಾದರಿಯಲ್ಲಿ ಸಾಗಿ ಬರಲಿಕ್ಕಿವೆ. ತಂಡದ ಎಲ್ಲ ತರಬೇತು ತಂಡದ ವ್ಯವಸ್ಥಾಪಕರುಗಳು ಗಮನಿಸಿಕೊಳ್ಳಬೇಕು. ಲಾಸ್ಟ್ 2 ಮಿನಿಟ್ಸ್, ಡೂ ಆರ್ ಡೈ ದಾಳಿಯಲ್ಲಿದೆ ಪ್ರಸ್ತುತ ಒಳಭಾಗದಲ್ಲಿ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿರುವಂತೆ ಕೊನೆಯ 2 ನಿಮಿಷಗಳ ಅವಧಿಗಳಲ್ಲಿದೆ ಪಂದ್ಯ. ಸಮಾನಾಂಕ ಪ್ರಾಪ್ತಿಯನ್ನು ಕಂಡುಕೊಂಡಿದೆ. ತಯಾರಾಗಿರಿ ಆಳ್ವಾಸ್ ಅದೇ ರೀತಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು. ನಿರಂತರವಾಗಿ ಅಂಕ ಗಳಿಕೆಯೊಂದಿಗೆ ಲಾಸ್ಟ್ ಮಿನಿಟ್ಸ್, ಸೆಕೆಂಡ್ಸ್ಗಳ ಆಟ ಬಾಕಿ ಇರುವಂತೆ ಸ್ಪರ್ಧೆಯಲ್ಲಿ ಗೆಲುವಿನ ಸನಿಹದಲ್ಲಿದೆ ಆಳ್ವಾಸ್. ಎಸ್, ಈ ಮುಖೇನವಾಗಿ ಪಂದ್ಯ ಸಂಪನ್ನವನ್ನು ಕಂಡುಕೊಂಡಿದೆ. ಎಸ್ ಬನ್ನಿ, ಆಳ್ವಾಸ್ ಅದೇ ರೀತಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು ಬನ್ನಿ. ಪಂದ್ಯ ಸಂಪನ್ನಗೊಂಡಿದೆ. ಆಳ್ವಾಸ್ ಅದೇ ರೀತಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು ಬನ್ನಿ.
ಪ್ರಸ್ತುತ ಒಳಾಂಗಣವನ್ನು ಪ್ರವೇಶ ಮಾಡಿಕೊಳ್ಳುತ್ತಾ ಇದೆ ಆಳ್ವಾಸ್ ಎ ತಂಡದ ಜೊತೆ ಎದುರಾಳಿ ತಂಡವಾಗಿ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು. ಬಂಧುಗಳ ಈ ಪಂದ್ಯಕೂಟದ ಮುಕ್ತಾಯದೊಡನೆ ಆಳ್ವಾಸ್ ಬಿ ವಿರುದ್ಧವಾಗಿ ರಾಮಕುಂಜ ಮುಂದಿನ ಸ್ಪರ್ಧೆಗಳಿಗೆ ಸಿದ್ಧತೆಯನ್ನು ಕಾಯ್ದಿರಿಸಿಕೊಳ್ಳಬೇಕು. ಆಳ್ವಾಸ್ ಬಿ ವಿರುದ್ಧವಾಗಿ ರಾಮಕುಂಜ ಮುಂದಿನ ಸ್ಪರ್ಧೆಗಳಿಗೆ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗಳಿಗೆ ಸಿದ್ಧತೆಯನ್ನು ಕಾಯ್ದಿರಿಸಿಕೊಳ್ಳಿ.